ಎಲ್ಲ ಪಾರ್ಟಿಯವರು ಕೂಡ BLAಗಳನ್ನು ಅಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ ಬಿಜೆಪಿಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡಬಹುದು, ಸಹಾಯ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಇದು ಅವರು SIRನ ಅವರವರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡೋದಿಲ್ಲ. ಆದರೆ ಅವ್ರಿಗೇನು ಆತಂಕ ಅಂದರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದೆ, ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದಂಥ ವಿಚಾರ. ನಾವು ಕೂಡ ಅನೇಕ ವಿಚಾರದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ತೆಗೆದುಕೊಂಡಿದ್ದಾರೆ. ಸುಮಾರು 4.25 ಕೋಟಿಯಷ್ಟು ಜನ OBC ಸರ್ಟಿಫಿಕೇಟು, SC ಸರ್ಟಿಫಿಕೇಟು, ST ಸರ್ಟಿಫಿಕೇಟು, ಕೆಲವು ಮೈನಾರಿಟಿ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡಿದ್ದಾರೆ. ಅದನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಆಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಅದನ್ನು ಕೂಡ ಇವತ್ತು ನಮ್ಮ ತಹಶೀಲ್ದಾರ್, ಉಪ ತಹಶೀಲ್ದಾರ್ಗಳಿಗೆ ಹೇಳಿ ಯಾರು ವಾಸಪತ್ರ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಈಗ 72ನೇ 2002ನೇ ಮತದಾನದ ಹಕ್ಕು ಮತದಾನ ಇರುವಂಥದ್ದು ದಾಖಲೆ ಯಾರ ಹತ್ರನೂ ಇರುವುದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಅದಕ್ಕೂ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಇವತ್ತು ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಎಲ್ಲ ಜನರಿಗೂ ಕೂಡ ನಿಮ್ಮ ಮತದ ಹಕ್ಕನ್ನು ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದರೆ ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಬೇಕು. ಸುಮ್ಮನೆ ಬಾಂಗ್ಲಾದೇಶಗಳಿಗೋಸ್ಕರ ಎಲ್ಲಿ ಯಾವ ಬಾಂಗ್ಲಾದೇಶ? ನಿನ್ನ ಕೈಯಲ್ಲಿ ಅಧಿಕಾರ ಇತ್ತಲ್ಲಪ್ಪ, ಬಾಂಗ್ಲಾದೇಶದವರೆಲ್ಲ ಓಡಿಸ್ಬೇಕಾಯ್ತು. ಯಾರು ಬೇಡ ಅಂತ ಹೇಳಿದ್ರು? ನಾವ್ಯಾರು ಬಾಂಗ್ಲಾದೇಶದವರು? ಮತ್ತು ಈ ರಾಜ್ಯದಲ್ಲಿ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮತದಾನ, ಪಾಪ ಎಷ್ಟೋ ಜನಕ್ಕೆ ವಿದ್ಯೆ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ, ಕೆಲವರಿಗೆ ವಿಚಾರಗಳು ಗೊತ್ತಿರುವುದಿಲ್ಲ. ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಈಗ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಏನು ಮಾಡಿದ್ದಾರೆ? ಯಾರು ಈ ಫುಡ್ ಆಕ್ಟ್ ಯಾರು ತಂದಿದ್ದು? ಮನಮೋಹನ್ ಸಿಂಗ್ ಅವರು ತಂದರು. ಎಲ್ಲರಿಗೂ ಪಡಿತರ ಚೀಟಿ ಕೊಡಬೇಕು ಅಂತ ಹೇಳಿದ್ರು. ಅವರೇನು ಕಾನೂನು ಮಾಡಿಬಿಟ್ಟಿದ್ದಾರೆ, ಯಾರಿಗೆ ಮತದಾನ ಇಲ್ಲ ಆ ಫುಡ್ ಅನ್ನು ಕಿತ್ತಾಕ್ತೀವಿ ಅಂತೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಬಿಹಾರಲ್ಲೂ ಕೊಟ್ಟಿದ್ದಾರೆ. ನಿಮಗೆ ಬೇಕಾದ್ರೆ ಆದೇಶದ ಪ್ರತಿಯನ್ನು ಕೊಡ್ತೇವೆ. ಅದಕ್ಕೆ ನಾನು ಜನರಿಗೆ, ಯಾಕೆಂದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಯಾಕೆ ಕೊಟ್ಟರೆ ನಾವು ಇವತ್ತು ಏನು ಹಣ ದುಬ್ಬರ ಆಗ್ತಾ ಇದೆ, ಏನು ಬೆಲೆ ಏರಿಕೆ ಏನಾಗ್ತಾ ಇದೆ, ಆದಾಯ ಏನು ಕಡಿಮೆ ಆಗ್ತಾ ಇದೆ, ಪ್ರತಿ ಹಂತದಲ್ಲೂ ಕೂಡ ಏನಾಗ್ತಾ ಇದೆ, ಇದಕ್ಕೆ ಸಹಾಯ ಆಗಬೇಕು ಅಂತೇಳಿ ನಾವು ಇಂಥ ಒಂದು ದೊಡ್ಡ ಗ್ಯಾರಂಟಿ ತೀರ್ಮಾನ ಮಾಡಿದ್ವು. ನಾವು ಮಾಡಿದ ತೀರ್ಮಾನ ಇವತ್ತು ಬಿಜೆಪಿಯವರು, ಕೇಂದ್ರ ಸರ್ಕಾರ, NDA ಸರ್ಕಾರ, ಇದು ಕಾಂಗ್ರೆಸ್ ಅವರು ಮಾಡಂತ ಒಂದು ತೀರ್ಮಾನದಲ್ಲಿ ಅರ್ಥ ಇದೆ ಅಂತೇಳಿ ಅವರು ಕೂಡ ಅಳವಡಿಸಿಕೊಂಡು ಅವರೆಲ್ಲ ಎಲೆಕ್ಷನ್ ಕೂಡ ಘೋಷಣೆ ಮಾಡಿ ಒಂದೊಂದು ತಿಂಗಳು ಮುಂಚಿತವಾಗಿ 10 ತಿಂಗಳದು ದುಡ್ಡನ್ನು ಒಂದೇ ಸತಿ 10,000, 20,000 ಎಲ್ಲ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಸೊ ನಾವು ಕರ್ನಾಟಕ ಒಂದು ಮಾಡಲ್ಲು. ಇವತ್ತು ನಾವು ಏನು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದೀವಿ, ಏನು ನಾವು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ, ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ. ಈ ರಾಜ್ಯದ ಒಬ್ಬ ಸರ್ಕಾರ ನಡೆಸ್ತಾ ಇರುವಂಥ ಒಬ್ಬ ಮುಖ್ಯಸ್ಥನಾಗಿ ನಾನು, ಡಾಕ್ಟರ್ ಪರಮೇಶ್ವರ್, ನಮ್ಮ ಮಂತ್ರಿಗಳು, ನಮ್ಮ ಶಾಸಕರಿಗೆ ಎಲ್ಲ ಜನರಿಗೂ ಕೂಡ ನೀವು ಮತದಾನದ ಹಕ್ಕನ್ನು ಕೊಡಿಸಿ ಅಂತೇಳಿ ಫಸ್ಟ್ ಟೈಮ್ ನಾವು ಪ್ರತಿ ಒಂದು ಬೂತ್ನಲ್ಲೂ ಕೂಡ ಅವರಿಗೆ ಹೆಲ್ಪ್ ಡೆಸ್ಕ್ ನಾವು ಮಾಡ್ತಾ ಇದ್ದೀವಿ.